ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಬೆಕ್ಕು ದಾರಿಗೆ ಅಡ್ಡ ಬಂದರೆ ಕೆಲಸ ಹಾಳಾಗುತ್ತದೆ. ಆದರೆ ನಿಮಗೊಂದು ಸತ್ಯ ಗೊತ್ತಾ? ಬೆಕ್ಕು ಮಾತ್ರ ಅಲ್ಲ, ಇನ್ನೂ ಕೆಲವು ಪ್ರಾಣಿ ಮತ್ತು ಪಕ್ಷಿಗಳು ನಮ್ಮ ದಾರಿಗೆ ಅಡ್ಡ ಬಂದರೆ ಅದನ್ನು ಜ್ಯೋತಿಷ್ಯ ಶಾಸ್ತ್ರ ಅಪಶಕುನ ಎಂದು ಹೇಳಿದೆ, ಅಥವಾ ಅಶುಭದ ಸಂಕೇತ ಎಂದು ಹೇಳಿದೆ. ಶಕುನ ಶಾಸ್ತ್ರದ ಪ್ರಕಾರ ಪ್ರಕೃತಿ ಕೆಲವೊಮ್ಮೆ ನಮಗೆ ಸಂಕೇತಗಳ ಮೂಲಕ ಎಚ್ಚರಿಕೆ ಕೊಡುತ್ತದೆ. ಹಾಗಾದರೆ ಬೆಕ್ಕನ್ನು ಹೊರತುಪಡಿಸಿ ಇನ್ಯಾವ ಪ್ರಾಣಿ ಮತ್ತು ಪಕ್ಷಿಗಳು ನಮ್ಮ ದಾರಿಗೆ ಅಡ್ಡ ಬಂದರೆ ಅಶುಭ? ಬನ್ನಿ ತಿಳಿದುಕೊಳ್ಳೋಣ. 1. ಹಾವು. ನಿಮ್ಮ ದಾರಿಯಲ್ಲಿ ಹಾವು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ದಾಟಿದರೆ ಅದನ್ನು ಅಪಾಯದ ಮುನ್ಸೂಚನೆ ಎಂದು ಹೇಳಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಾವು ಗುಪ್ತ ಶತ್ರು ಅಥವಾ ಮರೆಯಾಗಿರುವ ಸಮಸ್ಯೆಗಳ ಸಂಕೇತ. ಅಂತಹ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. 2. ಮಂಗ ಅಥವಾ ಕೋತಿ. ಕೋತಿ ದಾರಿಗೆ ಅಡ್ಡ ಬಂದರೆ ಅದು ಅಸ್ಥಿರತೆ ಅಥವಾ ಹಠಾತ್ ಸಮಸ್ಯೆಗಳ ಸೂಚನೆ ಎಂದು ಹೇಳುತ್ತಾರೆ. ಇದು ಜೀವನದಲ್ಲಿ ಏಕಾಏಕಿ ಉಂಟಾಗುವ ಸಮಸ್ಯೆಗಳು, ಗೊಂದಲ ಅಥವಾ ತುರ್ತು ನಿರ್ಧಾರಗಳಿಂದ ಆಗುವ ನಷ್ಟವನ್ನು ಸೂಚಿಸುತ್ತದೆ. ಹಾಗಾಗಿ ಕೆಲವರು ಕೋತಿ ಅಡ್ಡ ಬಂದರೆ ಕ್ಷಣಕಾಲ ನಿಂತು ನಂತರ ನಡೆಯುತ್ತಾರೆ. 3. ಕಾಗೆ. ಮನೆಯಿಂದ ಹೊರಡುವಾಗ ಕಾಗೆ ಜೋರಾಗಿ ಕೂಗಿದರೆ ಅದನ್ನು ಅನಿರೀಕ್ಷಿತ ಸುದ್ದಿ ಅಥವಾ ವಿವಾದದ ಸೂಚನೆ ಎಂದು ಕೆಲವರು ನಂಬುತ್ತಾರೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಕಾಗೆ ದೇಹದ ಮೇಲೆ ಕುಳಿತುಕೊಳ್ಳುವುದು ಕೂಡ ಒಳ್ಳೆಯ ಸಂಕೇತವಲ್ಲ. 4. ನಾಯಿ. ನಾಯಿ ಹಠಾತ್ತನೆ ನೀವು ಎಲ್ಲೋ ಹೋಗುವಾಗ ನಿಮ್ಮ ಮುಂದೆ ದಾಟಿ ಜೋರಾಗಿ ಬೊಗಳಿದರೆ ಇದು ಮುಂಬರುವ ತೊಂದರೆಯ ಎಚ್ಚರಿಕೆ ಎಂದು ಹೇಳುತ್ತಾರೆ. ಇಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವುದು ಉತ್ತಮ. ವಿಡಿಯೋ ಮುಂದುವರಿಸುವ ಮೊದಲು ನನ್ನದೊಂದು ಚಿಕ್ಕ ಮನವಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಇನ್ನಷ್ಟು ಜನರಿಗೆ ತಲುಪಲು ಸಹಾಯವಾಗುತ್ತೆ, ನಮಗೂ ಕೂಡ ಪ್ರೇರಣೆ ಸಿಗುತ್ತೆ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ವಿಡಿಯೋ ಮುಂದುವರಿಸೋಣ. 5. ಗೂಬೆ. ಗೂಬೆ ಲಕ್ಷ್ಮೀ ದೇವಿಯ ವಾಹನವೆಂದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಹಗಲಿನಲ್ಲಿ ಗೂಬೆಯನ್ನು ನೋಡುವುದು ಹಣಕಾಸಿನ ತೊಂದರೆ ಅಥವಾ ಮಾನಸಿಕ ಒತ್ತಡದ ಸಂಕೇತ. 6. ಮುಂಗುಸಿ. ಮುಂಗುಸಿ ದಾರಿಗೆ ಅಡ್ಡ ಬಂದರೆ ಅದು ಗುಪ್ತ ಸಂಘರ್ಷ ಅಥವಾ ವಿವಾದಗಳ ಸೂಚನೆ ಎಂದು ಹೇಳುತ್ತಾರೆ. ಇಂತಹ ಸಮಯದಲ್ಲಿ ನೀವು ಶಾಂತವಾಗಿರುವುದು ತುಂಬಾ ಮುಖ್ಯ. 7. ನರಿ. ರಾತ್ರಿ ಸಮಯದಲ್ಲಿ ನರಿಯನ್ನು ನೋಡುವುದು ಅಥವಾ ಅದರ ಶಬ್ದ ಕೇಳುವುದು ಕೂಡ ಅನಿರೀಕ್ಷಿತ ಘಟನೆಗಳು ಸಂಭವಿಸುವ ಮುನ್ಸೂಚನೆ. ಈ ಎಲ್ಲಾ ನಂಬಿಕೆಗಳು ಕೂಡ ವಿಜ್ಞಾನ ಆಧಾರಿತವಾಗಿ ಇಲ್ಲ, ಆದರೆ ನಮ್ಮ ಸಂಸ್ಕೃತಿ ಮತ್ತು ಜ್ಯೋತಿಷ್ಯದ ಪ್ರಕಾರ ಪ್ರಕೃತಿಯ ಸಂಕೇತಗಳಿಗೆ ಒಂದು ವಿಶೇಷ ಸ್ಥಾನ ಇದೆ. ಇವುಗಳನ್ನು ಭಯವಾಗಿ ಅಥವಾ ಹೆದರಿಕೆಯಿಂದ ನೋಡದೆ ಎಚ್ಚರಿಕೆಯ ಸೂಚನೆಗಳಾಗಿ ತೆಗೆದುಕೊಳ್ಳಿ. ಇದು ಜೀವನದಲ್ಲಿ ಹೆಚ್ಚು ಜಾಗೃತಿಯಿಂದ ನಡೆಯಲು ಸಹಾಯ ಮಾಡುತ್ತದೆ. ಪ್ರಕೃತಿ ಯಾವಾಗಲೂ ಕೂಡ ನಮ್ಮ ಜೊತೆ ಮಾತನಾಡುತ್ತದೆ, ಆದರೆ ಅದನ್ನು ಕೇಳುವವರು, ಗಮನಿಸುವವರು ಮಾತ್ರ ತುಂಬಾ ಕಡಿಮೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಸಂಬಂಧಿಕರ ಜೊತೆ ಶೇರ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.